ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದು ಬಹಳ ಖುಷಿ ಆಯಿತು. ಹಾಗೆ ನಮ್ಮ ಚಿತ್ರತಂಡದ ಮೇಲೆ ತಮ್ಮ ಆಶೀರ್ವಾದ ಸಹಕಾರ ಇರಲಿ ಅಂತೇಳಿ ಹೇಳ್ತೀನಿ ಸರ್. ನಮಸ್ಕಾರ. ಧನ್ಯವಾದಗಳು ಬಾಮಾ ಹರೀಶ್ ಸರ್ ಅವರಿಗೆ. ಬಹುಶಃ ಇದು ಮೊದಲನೇ ನನ್ನ ಜೀವನದಲ್ಲಿ ಟೀಸರ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ನಮ್ಮ ಪದ್ಮ ಅವರು ನಮ್ಮ ಮೇಲೆ ಅಭಿಮಾನ ಇಟ್ಟು ನಮ್ಮ ಮುಖಂಡರು ಕೂಡ ಹೌದು, ನನ್ನ ಕ್ಷೇತ್ರ ತಾಲೂಕ್ ಪಂಚಾಯತಿ ಸದಸ್ಯರು ಕೂಡ ಆಗಿದ್ರು. ಇನ್ನು ನಮ್ಮ ಕುಮಾರ್ ಬಂಗಾರಪ್ಪ ಅವರು ನಮ್ಮ ಮುಖಂಡರು, ನನ್ನ ಆತ್ಮೀಯರು, ಮತ್ತು ಬಾಮಾ ಹರೀಶ್ ಅವರು, ಆರಾಧ್ಯ ಎಲ್ಲ ನನ್ನ ಸ್ನೇಹಿತರುಗಳೇ, ಕೃಷ್ಣಣ್ಣವರೆಲ್ಲ ಕೂಡ. ನಾನು ಪ್ರಾರಂಭದಲ್ಲಿ ನೋಡಿದಾಗ ಹಾಡು ತುಂಬ ಚೆನ್ನಾಗಿತ್ತು. ಯಾಕಂದರೆ ಫಸ್ಟು ಇಂಪ್ರೆಷನ್ ಭಾಳ ತುಂಬ ಚೆನ್ನಾಗಿದೆ. ಮತ್ತು ಈ ಕರ್ನಾಟಕ ಪಡಿತರ ವಿತರಣೆ ಬಹುಶಃ ವಿಶ್ವದಲ್ಲೇ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ಇಲ್ಲ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಅದನ್ನು ಎಳೆ ಎಳೆಯಾಗಿ ಬಹುಶಃ ಪಡಿತರ ಅಂಗಡಿ ಮತ್ತು ಅದರಲ್ಲಿ ವಿತರಣೆ, ಗ್ರಾಹಕರು, ಅದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಒಳ್ಳೆಯದು ಎಲ್ಲವನ್ನು ಕೂಡ ಬಹುಶಃ ತೋರಿಸಿರ್ಬೋದು ಅಂತ ನಾನು. ಯಾಕಂದರೆ ನಾವು ಒಬ್ಬ ರಾಜಕಾರಣಿಯಾಗಿ ಪ್ರತಿನಿತ್ಯ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಇದೊಂದು ಹೊಸ ಇದು ಬೇರೆ ಬೇರೆ ಸಾಕಷ್ಟು ಚಲನಚಿತ್ರಗಳನ್ನ ನೋಡಿದ್ದೀವಿ ನಾವು, ಆದರೆ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇವತ್ತೇನು ಅನ್ನಭಾಗ್ಯ ಇವೆಲ್ಲ ಕೂಡ ಭಾಳ ದೊಡ್ಡ ಪ್ರಚಾರ ಪಡೆದಿರ್ತಕ್ಕಂಥ ಈ ಒಂದು ಚಲನಚಿತ್ರವಾಗಿ ಭಾಳ ದಿನಗಳ ಮೇಲೆ ಕುಮಾರ್ ಬಂಗಾರಪ್ಪ ಅವ್ರದ್ದು ಒಂದು ಚಲನಚಿತ್ರ ಬರ್ತಾ ಇದೆ. ಸೊ ಖಂಡಿತವಾಗಿ ನಾನೇ ಟೀಸರ್ ಬಿಡುಗಡೆ ಮಾಡಿರೋದ್ರಿಂದ ಬಿಡುಗಡೆ ಫಿಲಮ್ ಯಾವತ್ತಾಗ್ತದೆ ಅಂತ ನೋಡಿ ಅವತ್ತು ಮೊದಲನೇ ದಿನನೇ ಫಿಲಮ್ ನೋಡ್ತೀನಿ. ನಾನು ಯಾವತ್ತು ಫಸ್ಟ್ ಡೇ ಫಿಲಮ್ ನೋಡಲ್ಲ ನಾನು. ಆದರೂ ಅದಕ್ಕೊಂದು ಪ್ರೋತ್ಸಾಹ ಕೊಡಬೇಕು. ನಮ್ಮ ಕ್ಷೇತ್ರದ ಪ್ರೊಡ್ಯೂಸರ್ ಬೇರೆ, ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ದುಡ್ಡು ಇಟ್ಟವ್ರೆ ಅಂತ ಹೇಳಿ. ಈಗ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಕಡೆ ಗಮನ ಹರಿಸ್ತೀನಿ. ಯಾಕಂದರೆ ಫಿಲಮ್ ಮಾಡಬೇಕಾದ್ರೆ ದುಡ್ಡು ಇಲ್ಲದೇ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಮಿನಿಮಮ್ ಒಂದಷ್ಟು ಕೋಟಿಗಳು ಖರ್ಚು ಆಗೇ ಆಗ್ತದೆ. ಆದ್ರೆ ಒಂದು ಒಳ್ಳೆ ಫಸ್ಟ್ ಟೈಮ್ ಇರ್ಬೇಕಂದ್ರೆ ನಮ್ಮ ನೀನು ಬೇರೆ ಕಡೆ ದುಡ್ಡು ಹಾಕಿದೀಯಾ? ಗೊತ್ತಾಗಿಲ್ಲ ನನಗೆ. ಮೊದಲನೇ ಇಲ್ಲ ಅಲ್ಲ, ನಿಮ್ಮ ರಿಲೇಷನ್ ಅಂತ ಗೊತ್ತಿಲ್ಲ, ಮೊನ್ನೆನೇ ನನಗೆ ಗೊತ್ತಾಗಿರ್ತಕ್ಕಂಥದ್ದು. ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಿರಿ. ಬಹುಶಃ ಯಶಸ್ವಿ ಆಗ್ತದೆ. ಯಾಕಂದ್ರೆ ನನ್ನ ಕೈ ಸ್ವಲ್ಪ ಚೆನ್ನಾಗೈತೆ. ನಾನು ಯಾವುದೇ ಅಂಗಡಿಗೆಲ್ಲ ಕರೀತಾರೆ ಟೇಪ್ ಕಟ್ ಮಾಡೋಕ್ಕೆ, ಹೇಳಿದ್ರೆ ವ್ಯಾಪಾರ ಚೆನ್ನಾಗಾಗ್ತದೆ ಅಂತೇಳಿ. ಬಹುಶಃ ಇದು ಚೆನ್ನಾಗಿ ಫಿಲಮ್ ಆಗಲಿ. ಯಾಕಂದ್ರೆ ಇವತ್ತು ಕನ್ನಡದ ಚಲನಚಿತ್ರಗಳು ಬಹಳಷ್ಟು ಅಪರೂಪ ಆಗೋಗವೆ. ವರ್ಷಗಟ್ಟಲೆ ಆದ್ರೂ ಒಂದು ಫಿಲಮ್ ಬರ್ತಾನೆ ಇಲ್ಲ, ಕಾಯ್ತಾ ಇದೀವಿ ನಾವೆಲ್ಲ. ಬರೋದ್ರಲ್ಲಿ ಸಕ್ಸಸ್ ಆಗೋದು ಕೂಡ ಬಹಳ ಕಡಿಮೆ. ಬೇರೆ ಭಾಷೆಯ ಚಿತ್ರಗಳು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರಬೇಕಾದಾಗ ಈ ಥರದ ಚಿತ್ರಗಳು ಕೂಡ ಒಂದೊಂದ್ಸರಿ ಸಕ್ಸಸ್ ಆಗೋಗ್ತವೆ, ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಯಶಸ್ವಿ ಆಗಲಿ ಅಂತೇಳಿ ನನ್ನನ್ನು ಕರೆದು ಇವತ್ತು ಈ ಟೀಸರ್ ಏನು ರಿಲೀಸ್ ಮಾಡಿಸ್ರಿ. ತಮ್ಮೆಲ್ಲರಿಗೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸಿ, ನಾನು ಕೂಡ ಒಂದೇ ಒಂದು ಫಿಲಮ್ ಅಲ್ಲಿ ಬಹಳ ಕಷ್ಟಪಟ್ಟು ನಾನು ಮಾಡಿಸ್. ನಾನು ಹೇಳಿದೆ ನಾನು ಫೋಟೋಜಿನಿಕ್ಕು ಅಲ್ಲ, ನಾನು ಮಾಡೋಕ್ಕೂ ಬರೋದಿಲ್ಲ, ಪೊಲಿಟಿಕಲ್ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಣ್ಣ ಮಾಡಲೇಬೇಕು ಅಂದರು. ಸರಿ, ನಮ್ಮ ಹುಡುಗನೆಲ್ಲ ಕರ್ಕೊಂಡೋಗ ಥಿಯೇಟರ್ ಹೆಂಗೋ ಒಂದಿನ ಬುಕ್ ಮಾಡಿ ಫುಲ್ ಕುಂಡಿಸ್ದೆ. ಅದು 2ನೇ ದಿನ ಕ್ಲೋಸ್ ಆಗೋಯ್ತು. ಅದು ಯಾವುದೋ ಅಂತ ಹೇಳೋದು ಬೇಡ, ಪಾಪ ಅವನು ಬೇಜಾರು ಮಾಡ್ಕೊಂತಾನೆ. ಯಾಕಂದ್ರೆ ನಾನೇ ನೋಡಿ ನನಗೆ ಬೇಜಾರಾಯ್ತು. ಯಾಕಂದ್ರೆ ಭಯ ಆಗ್ತದೆ. ಕ್ಯಾಮ್ರಾ ಮುಂದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ, ಸಹಜವಾಗಿ ಮಾಡೋಕ್ಕೆ ಬರೋದೇ ಇಲ್ಲ ನಮಗೆಲ್ಲ ಕೂಡ. ಸೊ ನೀನು ಯಶಸ್ವಿ ಆಗಿದೆಯಾ, ಚೆನ್ನಾಗಾಗಲಿ. ಪೊಲಿಟಿಕಲಿ, ಚಲನಚಿತ್ರದಲ್ಲಿ ನಿಮ್ಮ ಕುಟುಂಬ ಇನ್ನೂ ಚೆನ್ನಾಗಾಗಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ಫಿಲಮ್ದು ಫಸ್ಟ್ ಟಿಕೆಟ್ ನೀವೇ ತಗೊಂಬಿಡಿ ಸರ್. ನೀವೇ ಲಕ್ ಅಂತ ಹೇಳಿದಾಗ ನೀವು ಫಸ್ಟ್ ಟಿಕೆಟ್ ನೀವೇ ತಗೊಂಬಿಡಿ. ಟಿಕೆಟ್ ಫಿಲಮ್ದು ಅವಾಗ ತಗೊಂಡ್ಬಿಟ್ರೆ ಅವ್ರಿಗೆ ಅದೃಷ್ಟ ಆಗುತ್ತೆ. ಬುಕ್ ಮಾಡ್ತೀನಿ. ಯಾವ್ದೋ ಒಳ್ಳೆ ಫಿಲಮ್ ಅಂದ್ರೆ ಯಲಹಂಕ ಥಿಯೇಟರ್ ಪೂರ ಬುಕ್ ಮಾಡಿ ಎಲ್ಲಾನು ಕರ್ಕೊಂಡು ಹೋಗ್ತೀನಿ. ಅದ್ರಲ್ಲೂ ಮಾಜಿ ತಾಲೂಕ್ ಪಂಚಾಯತಿ ನಿಮ್ಮ ಕ್ಷೇತ್ರದ ಸದಸ್ಯರು ಸರ್ ಫುಲ್ ರಿಚ್ ಸರ್. ಹಾಗಾದ್ರೆ ನೋಡಿ, ಪಂಚಾಯತಿ ಸದಸ್ಯರೇ ಈ ತರ ಫಸ್ಟ್ ಫಿಲಮ್ ಅಲ್ಲಿ ಒಂದು ಥಿಯೇಟರ್ ಯಾವ್ದು ಹೇಳ್ತೀವಿ ಅದು ನಾನೇ ಬುಕ್ ಮಾಡ್ತೀನಿ. ನಮ್ಮ ಹುಡುಗ ಕರ್ಕೊಂಡು ಬರ್ತೀನಿ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಇದೇ ತರ ಹಾಗೂ ಪತ್ರಕರ್ತನ ಸ್ನೇಹಿತರೆ, ಆತ್ಮೀಯರೇ, ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೇ ಒಂದು ವಿಶೇಷವಾದ ಹೆಸರು. ಈಗ ಸಿನಿಮಾಗಳು ಬರ್ತವೆ ವಾರಕ್ಕೆ 3-4, ಆ ಹೆಸರುಗಳಿಗೆ ಜ್ಞಾಪಕ ಇರಲ್ಲ. ಇದು ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ನೀವು ಹೆಸರಿಟ್ಟಾಗ ನಾನು ನಿಮ್ಮ ಮುಹೂರ್ತಕ್ಕೂ ಬಂದಿದ್ದೆ. ಏನಂದ್ರೆ ಈ ಸಮಾಜದಲ್ಲಿ ಇವತ್ತಿನ ದಿನ ವಿಶ್ವನಾಥ್ ಅವರು ಹೇಳಿದಾಗೆ ಪ್ರಪಂಚದಲ್ಲೇ ಯಾವ್ದಾದ್ರು ಪಡಿತರ ವ್ಯವಸ್ಥೆಯಲ್ಲಿ ಸಿಸ್ಟಮ್ ಇದ್ರೆ ಅದು ನಮ್ಮಲ್ಲಿ. ಅದು ಈ ಅನ್ನಭಾಗ್ಯ ಅಂತ ಕೊಟ್ಟಾದ್ಮೇಲಂತೂ ಅದಕ್ಕೆ ಮಧ್ಯದಲ್ಲಿ ಪಡಿತರ ವ್ಯವಸ್ಥೆ, ಪಡಿತರ ಅಂಗಡಿಗಳಿಗೆ ಯಾರು ಹೋಗ್ತಾ ಇರಲಿಲ್ಲ. ಈ ಅನ್ನಭಾಗ್ಯ ಅಂತ ಕೊಟ್ಟಾದ್ಮೇಲಂತೂ
ಜನ ಕ್ಯೂ ನಿಂತಿರ್ತಾರೆ. ಅದೇ ರೀತಿ ಈ ಅನ್ನಭಾಗ್ಯನ ಎಲ್ಲಾ ರಾಜ್ಯಗಳಲ್ಲೂ ವಿಸ್ತಾರ ಮಾಡಿರೋದ್ರಿಂದ ಇವತ್ತು ಪಡಿತರ ವ್ಯವಸ್ಥೆ ನಮ್ಮಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಾಧ್ಯನೇ ಇಲ್ಲ ಅಂತ ಕಾಣ್ತದೆ. ಅದೇ ರೀತಿ ಈ ಚಿತ್ರನ ನಿರ್ಮಿಸಿರೋರಿಗೆ ಎಲ್ಲ ಸ್ನೇಹಿತರು ಮತ್ತೆ ಭಾಮಗಿರೀಶು ಎಲ್ಲರೂ ಯಾವತ್ತು ಯಾವ್ದಾದ್ರು ಒಂದು ಚಿತ್ರತಂಡ ಒಂದು ಸಿನಿಮಾ ಮಾಡಬೇಕು ಅಂತ ಹೋದಾಗ ಆ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತು A to Z ಸಹಾಯ ಮಾಡ್ತಕ್ಕಂಥ ಒಂದು ಪ್ರತಿಭೆಗಳವರು. ಅವರು ನಿಮ್ಮಿಂದ ಇದ್ದಾರೆ. ಈ ಚಿತ್ರ ಯಶಸ್ಸಾಗಲಿ, ಮತ್ತೆ ಇದಕ್ಕೆ ನಮ್ಮಿಂದ ಏನಾದ್ರು ಸಹಕಾರ ಇದ್ರು ಕೂಡ ನಾವು ಮಾಡ್ತೀವಿ. ನಮ್ಮ ಚಿತ್ರತಂಡ ಒಂದೊಂದ್ಸರಿ ಬಂದಾಗ ನಮ್ಮದು ಒಂದು 50-60 ಡಿಪೋ ಇದೆ. ಒಂದ್ಸರಿ ಒಂದು ರೌಂಡ್ ಹೋಗಿ ಬನ್ನಿ, ಯಾಕಂದ್ರೆ ಪ್ರಚಾರ ಮುಖ್ಯ. ಯಾವುದೇ ಒಂದು ಮತ್ತೆ ವಿಶ್ವನಾಥ್ ಅವರು ಕೈ ಅದೃಷ್ಟ ಅಂತಾರೆ, ಅವ್ರು ಅದೃಷ್ಟವಂತರಾಗಿರೋದಕ್ಕೆ 5 ಸರಿ ಗೆದ್ದಿರೋದು ಅಲ್ವಾ? ಆಮೇಲೆ ಯಾರು ಎದುರಳೇನೇ ಇಲ್ಲ, ಆ ರೀತಿ ಚೆನ್ನಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರು ಜನೋಪಯೋಗಿ ಕೆಲಸಗಳನ್ನ ಮಾಡಿಕೊಂಡು ಈ ಸುಂದರ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ವಿಶ್ವನಾಥ್ ಅವರೇ, ಈ ಚಲನಚಿತ್ರದಲ್ಲಿ ಸರ್ಕಾರಿ ನ್ಯಾಯಬೆಲೆಂಗಡಿ ಚಲನಚಿತ್ರದಲ್ಲಿ ಹೀರೋ ಪಾತ್ರ ಮಾಡಿದಂಥ ನಮ್ಮ ನಾಯಕರಾದಂಥ ಕುಮಾರ್ ಬಂಗಾರಪ್ಪನವರೇ ಮತ್ತು BMT ಅಧ್ಯಕ್ಷರಾದಂಥ ಆರಾಧ್ಯ ಸಾಹೇಬ್ರವರೇ ಮತ್ತು ಇದಕ್ಕೆಲ್ಲ ಕೇಂದ್ರ ಬಿಂದುವಾಗಿ ನಮ್ಮನ್ನ ಎಲ್ಲೋ ರಾಜಕಾರಣ ಮಾಡ್ತಾ ಇದ್ದವ್ರನ್ನ ಕರ್ಕೊಂಬಂದು ಈ ಇದಕ್ಕೆ ನಿಲ್ಲಿಸಿರುವಂಥ ಹರೀಶ್ ಅಣ್ಣ ಅವರೇ ಮತ್ತು ನಮ್ಮ ಕೊಲೀಗ್ಸ್ ಅಂದ್ರೆ ಈ ಸಿನಿಮಾ ತೆಗಿಬೇಕಾದ್ರೆ ನಮ್ಮ ಪದ್ಮಾವತಿ ಚಂದ್ರಶೇಖರ್ ನಮ್ಮ ನ್ಯಾಯಬೆಲೆಂಗಡಿ ಮಾಲೀಕರು ಅವ್ರು ಪಟ್ಟಂತ ಕಷ್ಟಗಳು ಇವೆಲ್ಲ ಅದ್ರ ರೂಪದಲ್ಲಿ ನಾವು ಸುಮಾರು 6 ತಿಂಗಳು ನಮ್ಗೆ ಹರೀಶ್ ಅಣ್ಣ ಅವರು ಪತ್ತೆ ಹಚ್ಚಿ ಫೋನ್ ಮಾಡ್ತಾ ಇರೋರು. ನನಗೆ ಇದೇನು ಇದ್ರ ಗಾಳಿ ಗಂಧನೇ ಗೊತ್ತಿಲ್ಲ, ನನ್ ಕರ್ಕೋಗಿ ಇಲ್ಲಿ ಸಿಗಾಕ್ತಾರಲ್ಲ ಏನು ಅಂತ ಅಂದ್ಬಿಟ್ಟು ನನ್ನ ಭಯ ಸರ್. ಏನೋ ನಾವು ರಾಜಕೀಯದಲ್ಲಿ ಏನೇನೋ ಮಾತಾಡ್ತಾ ಇರ್ತೀವಿ, ಇತ್ತಂದು ಇಲ್ಲಿ ಸಿಗಾಕ್ಬಿಟ್ಟು ಏನೋ ವ್ಯತ್ಯಾಸ ಅಂತ. ಆಮೇಲೆ ತಿರುಗಿ ಅವೆಲ್ಲ ನೋಡಾದ್ಮೇಲೆ ಸ್ವಲ್ಪ ಧೈರ್ಯ ಮಾಡಿದ್ರು ನಮ್ಮ ನಿರ್ಮಾಪಕರು ತೇಜಮೂರ್ತಿಯವರು, ನಮ್ಮ ಮೂರ್ತಿಯನ್ನವರು. ಇವರು ಸತತವಾಗಿ ಸುಮಾರು 51 ದಿವಸ 52 ದಿವಸ ನಾವು ಮಂಡ್ಯ ಜಿಲ್ಲೆ ಅಂಬರೀಶ್ ಅವ್ರ ಊರಿನಲ್ಲಿ ಫಿಲಮ್ ತೆಗೆದ್ರು. ನಾವು ಈ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಯಾವ ರೀತಿ ವಿತರಣೆ ಮಾಡ್ತಾ ಇದ್ದಾರೆ, ಏನೇನು ಸವಲತ್ತು ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದಿಂದ ಏನು ಕಾರ್ಡ್ದಾರ ಮೋಸ ಆಗ್ತಾ ಇದೆ, ನಮ್ಮ ಮಾಲೀಕರಿಂದ ಕಾರ್ಡ್ದಾರಿಗೆ ಏನು ಮೋಸ ಆಗ್ತಾ ಇದೆ, ಇವೆಲ್ಲನೇ ಬಿಡಿಯಾಗಿ ತೆಗೆದಿದ್ದೀವಿ. ಫಿಲಮ್ ತೆಗೆದಿದ್ದಾರಂತ ಕತೆ ಈ ನಿರ್ದೇಶಕ ಪಾತ್ರ ಮಾಡಿದವರು B ರಾಮಮೂರ್ತಿ ಸಾಹೇಬರು. ಅವರು ಈಗ ಇತ್ತೀಚಿನ ಫಿಲಮ್ಗಳಲ್ಲಿ ನಿರ್ದೇಶನ ಮಾಡ್ತಿರ್ಲಿಲ್ಲಂತೆ, ರಾಜ್ಕುಮಾರ್ ಫಿಲಮ್ ಬಿಟ್ರೆ. ಅದನ್ನ ಕುಮಾರ್ ಬಂಗಾರಪ್ಪ ಸಾಹೇಬರು ಅವರೆಲ್ಲ ಮಾತಾಡಿ ಅವರೇ ಒಂದು ಕಥೆನ ಬರ್ದಿ ಅದನ್ನ ನಾವು ಇವತ್ತೇನು ರಾಜ್ಯದಲ್ಲಿ 4,52,00,000 ಜನಕ್ಕೆ ಆಹಾರ ಪದಾರ್ಥನ ವಿತರಣೆ ಮಾಡ್ತಾ ಇದೀವಿ. ನಾವು 1,28,00,000 ಕಾರ್ಡ್ ಇದೆ, ಅಷ್ಟು ಜನಕ್ಕೂ ನಾವು ವಿತರಣೆ ಮಾಡ್ತಾ. ಅದರಲ್ಲಿ ಸಣ್ಣ ಪುಟ್ಟ ದೋಸೆಗಳು ಸರ್ಕಾರದಿಂದಲೂ ಇದೆ, ನಮ್ಮಿಂದನೂ ಇದೆ. ಇದ್ರ ಮುಖ್ಯವಾದ ಪಾತ್ರ ಏನು ಅಂತ ಅಂದ್ರೆ ನಮ್ಮ ಸಾಹೇಬರು ಈ ನ್ಯಾಯಬೆಲೆಂಗಡಿ ಮಾಲೀಕರು ಕಾರಣಾಂತರದಿಂದ ಅವರು ಇದಾದ ತಕ್ಷಣ ಆ ಮೇಡಮ್ಗೆ ನಾವು ಅಂಗಡಿನ ಕೊಡಬೇಕು ಅನುಕಂಪದ ಮೇಲೆ. ಅಲ್ಲ ಅಂತದ್ನ ಅದನ್ನ ತೆಗೆದಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಪಾರ್ಟ್ ನಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳೇನು, ಸರ್ಕಾರ ಸಮಸ್ಯೆಗಳೇನು ಅನ್ನೋದನ್ನ ತೆಗೀಲಿಕ್ಕೆ ನಮ್ಮ ನಿರ್ದೇಶಕರು ನಿರ್ಮಾಪಕರೆಲ್ಲ ರೆಡಿ ಇದ್ದಾರೆ. ಪಾರ್ಟ್ 2 ತೆಗಿಲಿಕ್ಕೆ ರೆಡಿ ಇದ್ದಾರೆ. ಇದು ನೋಡುವಂಥದ್ದು, ಫಿಲಮ್ ನೋಡುವಂಥದ್ದು, ಪ್ರತಿ ಕಾರ್ಡ್ದಾರು ನೋಡುವಂಥದ್ದು. ನಾಯಕರಿಗೂ ಮತ್ತು ಎಲ್ಲ ಕಡೆಗೂ ಕೂಡ ತಲುಪಿಸ್ತಕ್ಕಂಥ ಪ್ರಯತ್ನದಲ್ಲಿ ಕೃಷ್ಣಪ್ಪನವ್ರ ಪಾತ್ರ ದೊಡ್ಡದಾಗಿದೆ. ಯಾಕಂದ್ರೆ ಅವರು ಇಲ್ಲ ಚಿತ್ರವನ್ನ ಸುಮ್ಮನೆ ಥಿಯೇಟ್ರಲ್ಲಿ ಮಾತ್ರ ನಾವು ರಿಲೀಸ್ ಮಾಡೋದು ಬೇಡ, ಇದನ್ನು ನಮ್ಮ ಗ್ರಾಹಕರಿಗೆ, ನಮ್ಮ ಅಂಗಡಿಯವರಿಗೆ ನಾನು ತಲುಪಿಸ್ತಕ್ಕಂಥ ಒಂದು ಮಾರ್ಗವನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಅವರು ಜವಾಬ್ದಾರಿ ವಹಿಸಿ ಮಾಡಿಕೊಟ್ಟಿದ್ದು ಬಹಳ ನಮ್ಮ ತಂಡದಿಂದ ಅವರಿಗೆ ಕೃತಜ್ಞತೆಯನ್ನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ತಂಡದಿಂದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದ ತಕ್ಷಣವೇ, ಸರ್ಕಾರ ಅಂದ ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಎರಡೂ ಬರ್ತಿದ್ದೀವಿ. ಮತ್ತು ಇಬ್ಬರೂ ಕೂಡ ಅಷ್ಟೇ ಜವಾಬ್ದಾರಿತವಾಗಿ ದೇಶದ ಜನಗಳಿಗೆ ಮತ್ತು ರಾಜ್ಯದ ಜನಗಳಿಗೆ ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಒಂದು ಎಲ್ಲರಿಗೂ ಕೂಡ ಒಂದು ಗಂಜಿ ಆಗಬೇಕು ಅಥವಾ ಇದಾಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಅವನು ಬಡವಾಗಿರ್ತಕ್ಕಂಥವನು ಹೊಟ್ಟೆ ಹಸ್ದು ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ದಿನನಿತ್ಯ ಇವತ್ತು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಚಿತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಚಿತ್ರದ ಹಾಡನ್ನು, ಅದನ್ನು ಧ್ವನಿ ಸುರುಳಿಯನ್ನು ನಾವು ಅವ್ರ ಹತ್ರ ಹೋದಾಗ ಬಹಳ ಸಂತೋಷದಿಂದ ಅವರು
ರಿಲೀಸ್ ಮಾಡಿಸು ಕೂಡ ಕೊಟ್ಟರು. ಅದೇ ರೀತಿಯಲ್ಲಿ ನಮ್ಮ ಪಾತ್ರದ ಬಗ್ಗೆ ನಮ್ಮ ನಿರ್ಮಾಪಕರು ಇವಾಗ ಕೆಲವು ತುಣುಕುಗಳನ್ನು ಹಾಕಿ ಇಲ್ಲ ಈ ಥರ ಹಿಂಗೆ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನಮ್ಮ ಮಾಧ್ಯಮದವರ ವಿನಂತಿ ಇದೆ. ಪ್ರತಿ ಪಾತ್ರನೂ ಕೂಡ ವಿಶೇಷತೆ ಇದೆ. ಇಲ್ಲಿ ಹೀರೋ ಅಂದ ತಕ್ಷಣ ನಮ್ಮಿಂದನೇ ಚಿತ್ರ ನಡೆಯೋದಿಲ್ಲ, ಇಡೀ ಪಾತ್ರಗಳು ಎಲ್ಲವೂ ಕೂಡ ಸೇರಿದ ಒಂದು ಚಿತ್ರ ನಡೀತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ಯಾಮ್ರಾಮನ್ನು, ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಎಲ್ಲ ಇಡೀ ತಂಡನೇ ಭಾಳಷ್ಟು ಇದಕ್ಕೆ ಶ್ರಮ ಪಟ್ಟಿದೆ. ಒಂದು ಭಾಳ ವರ್ಷಗಳ ಮೇಲೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನನಗೆ ಈ ಕಮರ್ಷಿಯಲ್ ಟೈಮ್ನಲ್ಲಿ ಚಿತ್ರದ ಮೇಲೇ ದುಡ್ಡು ಹಾಕೋದು ಕಷ್ಟ. ಅಂದರೆ ಎಸ್ಟಾಬ್ಲಿಷ್ ಆರ್ಟಿಸ್ಟ್ಗಳೇ ಇವತ್ತು ಯಾವ ಮಟ್ಟಿಗೆ ಪಿಕ್ಚರ್ ನಡೀತದೋ ಇಲ್ವೋ. ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ನಾವು ಚಿತ್ರವನ್ನು ಮಾಡಿದ್ರೆ ಇಲ್ಲ ನೀವೇ ಈ ಪಾತ್ರಕ್ಕೆ ಬೇಕು ಅಂತೇಳಿ ನಮ್ಮ ಹತ್ರ ಬಂದು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನಗೆ ಋಣಿಯಾಗಿರ್ತೀನಿ ಮತ್ತು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೀನಿ. ಅಚ್ಚುಕಟ್ಟಾಗಿ ಒಂದು ಪಾತ್ರವನ್ನು ನಿರ್ವಹಿಸಬೇಕು ಅಂತೇಳಿ ನನ್ನ ಪ್ರಯತ್ನ ಇದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಸಾಧಕ ಬಾಧಕ ಇದಾವೋ ಅನ್ನೋದನ್ನ ಅಂತಿಮವಾಗಿ ನಮ್ಮ ಅಭಿಮಾನಿ ದೇವರುಗಳು ಅಂತೇಳಿ ರಾಜ್ಕುಮಾರ್ ಅವರೇನು ಹೇಳ್ತಾರೆ, ಆ ದೇವರುಗಳು ನಮ್ಮನ್ನೆಲ್ಲ ಹರಿಸ್ಬೇಕು ಅಂತಲೂ ಕೂಡ ಹೇಳ್ತೀನಿ. ಹಾಗಾಗಿ ತಾವು ಈ ಮಾಧ್ಯಮದವರು ಇವತ್ತು ಹೆಚ್ಚು ನಿಮ್ಮ ಜವಾಬ್ದಾರಿ ಇದೆ. ಹೆಚ್ಚಿನ ಪ್ರಚಾರವನ್ನು ಚಿತ್ರ ಕೊಟ್ಟರೆ ಇದೇ ರೀತಿಯಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತ ಹೇಳಿ ಒಂದು ಪಿಕ್ಚರ್ ಬಂದಿತ್ತು. ಬಹಳ ಅದ್ಭುತವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅನಂತನಾಗ್ ಅವರು ಮತ್ತು ಅನೇಕ ನಟರು ಅದರಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದರದ್ದು ಒಂದು ಸ್ಫೂರ್ತಿನೂ ಕೂಡ ಈ ಚಿತ್ರದಲ್ಲಿದೆ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತೇಳಿ. ಯಾಕಂದ್ರೆ ಅದರ ಯಶಸ್ಸು ಕೂಡ ಆ ಥರದ ಒಂದು ಇದಕ್ಕೂ ಕೂಡ ಜನ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವನಾಥ್ ಅವರು, ನಾನು ಅವರು ವಿಧಾನಸಭೆಯಲ್ಲಿ ಅಕ್ಕಪಕ್ಕ ಕೂತ್ಕೊಳ್ತಿದ್ವಿ. ನಮ್ಮ ಸೀಟು ಅವ್ರ ಸೀಟು ಪಕ್ಕನೇ ಇತ್ತು. ಹಾಗಾಗಿ ನನ್ನ ಭಾಳ ಇವತ್ತು ಬಂದಿದ್ದು ಭಾಳ ಖುಷಿ ಆಯಿತು. ಮತ್ತು ನನ್ನನ್ನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದ್ದಾರೆ ಅಂತೇಳಿ ಅವರು ಒಂದು ರಾಗಿ ಅಂತ ಹಾಕಿ ಒಂದು ಸನ್ಮಾನಿಸಿದರು. ನಾನು ಕೂಡ ಬ್ಯಾಡ್ಮಿಂಟನ್ ರೆಗ್ಯುಲರ್ ಹೆಲ್ತ್ ಇದು ಇಶ್ಯೂಸಿಂದ ಎಲ್ಲರೂ ಒಂದೊಂದು ಕ್ರೀಡೆ ಆಡ್ದಂಗೆ ಇದುವರೆಗೂ. ಬಟ್ ಇವಾಗ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸುಮಾರು ಒಂದು 9,500 10,000 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ. ಬ್ಯಾಂಗ್ಳೂರಿನಲ್ಲಿ ಅತಿ ಹೆಚ್ಚಿದೆ, 31 ಡಿಸ್ಟ್ರಿಕ್ಟ್ನಲ್ಲೂ ಇದೆ. ಹಾಗಾಗಿ ಅವರು ಸನ್ಮಾನ ಮಾಡಿದ್ದಕ್ಕೆ ಒಂದೆರಡು ಮಾತು ಅದ್ರ ಬಗ್ಗೆ. ಬ್ಯಾಡ್ಮಿಂಟನ್ ಕ್ರಿಕೆಟ್ ಆದಮೇಲೆ ನೆಕ್ಸ್ಟೇ ನಮಗೆ ಬ್ಯಾಡ್ಮಿಂಟನ್ ಇದೆ ಇನ್ ಇಂಡಿಯಾ. ಮತ್ತು ವಿಶ್ವನಾಥ್ ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಿಮ್ಮ ಕ್ಷೇತ್ರದಲ್ಲಿ ಒಂದು ಒಲಿಂಪಿಕ್ಸ್ 2036ಗೆ ಇಂಡಿಯಾ ಬಿಡ್ ಮಾಡ್ತಾ ಇದೆ, ಒಲಿಂಪಿಕ್ಸ್ನ ಇಂಡಿಯಾಗೆ ತರಬೇಕು ಅಂತೇಳಿ. ಅದಕ್ಕೆ ಬ್ಯಾಡ್ಮಿಂಟನ್ಗೆ ಕರ್ನಾಟಕ ಬಿಡ್ ಮಾಡ್ತಾ ಇದ್ದೀವಿ ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡೆ. ಹಾಗಾಗಿ ಇವ್ರ ಹತ್ರನೂ ಕೂಡ ವಿನಂತಿ ಮಾಡ್ಕೊಂಡೆ, ಒಲಿಂಪಿಕ್ಸ್ ವಿಲೇಜ್ ಅಂತ ಹೇಳಿ ಒಂದು ಮಾಡಬೇಕು ಅಂತಿದ್ದೀವಿ. ಇಲ್ಲ ನೀವು ಬನ್ನಿ, ನೀನು ಇವಾಗಲೇ ಹೋಗೋಣ ಅಂತಲೂ ಕೂಡ ಹೇಳಿದ್ರು. ಬನ್ನಿ ನಾನೇ ಜಾಗ ತೋರಿಸ್ತೀನಿ ಅಂತೇಳಿ. ನಾನು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂದ್ರೂ ನಾನು ನಿಮಗೆ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಗಳು ಕೂಡ ಸಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು. ಈ ಸರಿ ಕೇಳಿದಾಗ ಇಂಥ ಒಂದು ವರನ ನನಗೆ ಕೊಟ್ಟು ಹೋಗಿದಾರಲ್ಲ ಅಂತೆಲ್ಲ ಅನಿಸುತ್ತೆ ಒಂದು. ಮತ್ತು ಅದರಲ್ಲಿರ್ತಕ್ಕಂಥ ಪವರ್ನ ಮತ್ತೊಬ್ಬರು ಹಾಡುಗಾರರು ಗಾಯಕರು ಇದನ್ನು ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ ಒಂದ್ಸರಿ ಪ್ರಯತ್ನ ಮಾಡಬೇಕು ಅನಿಸುತ್ತೆ. ಬಟ್ ಅಷ್ಟೇ ಹೆದರಿಕೆನೂ ಕೂಡ ಆಗುತ್ತೆ. ಬಟ್ ಅದರಲ್ಲಿ ಒಂದು ನಮ್ಮ ಮುಖವನ್ನು ತೋರಿಸೋದಕ್ಕೊಂದು ಅವಕಾಶವನ್ನು ರಾಜ್ಕುಮಾರ್ ಅವ್ರು ಮಾಡಿಕೊಟ್ಟ. ಅದಕ್ಕೊಂದು ದೊಡ್ಡ ಒಂಥರ ಕಥೆನೇ ಇದೆ. ನಾನು ಅದನ್ನು ಸಾಂಗನ್ನ ಶೂಟ್ ಮಾಡ್ಕೊಂಡು ಹೋದಾಗ ನಾವು ಬ್ಯಾಕ್ಗ್ರೌಂಡ್ ಸಾಂಗ್ ಅಂತೇಳಿ ಮಾಡಿದ್ವಿ ಫಸ್ಟು. ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಅವರು ಇಲ್ಲ ಇದು ಬ್ಯಾಕ್ಗ್ರೌಂಡ್ ಸಾಂಗ್ ಮಾಡಿದ್ದು 2 ದಿನ ಶೂಟ್ ಮಾಡಿದ್ವಿ. ರಶಸ್ ನೋಡಿದಾಗ ಪಂಚ್ ಆಗ್ತಾ ಇರಲಿಲ್ಲ. ಇಲ್ಲ ನೀವು ಲಿಪ್ ಕೊಡಿ ಅಂದರು. ನಾನು ಹೇಳಿದೆ ಎಲ್ಲಿ ರಾಜ್ಕುಮಾರ್ ಅವ್ರ ವಾಯ್ಸಿಗೆ ನಾವು ಲಿಪ್ ಕೊಟ್ಬಿಟ್ರೆ ಜನ ನಮ್ಮನ್ನು ಓಡಿಸ್ಕೊಂಬಂದ್ಬಿಡ್ತಾರೆ ಅಂದೆ. ಇಲ್ಲ ನೀನು ಮಾಡ್ಬೋದು, ನೀನು ಮಾಡ್ತೀಯ ನೀನು ಮಾಡು ಅಂತ ಹೇಳಿ ಅದನ್ನು ಎಷ್ಟು ಸರಿ ಆ ಸಾಂಗನ್ನು ಕೇಳಿದ್ದೀನೋ ಗೊತ್ತಿಲ್ಲ. ಇವತ್ತಿಗೂ ಕೂಡ ಆ ಸಾಂಗ್ ಫ್ರೆಶ್ ಆಗೇ ಕೇಳಿಸುತ್ತೆ, ಆಮೇಲೆ ಚಾಲೆಂಜಿಂಗ್ ಆಗೇ ಕೇಳಿಸುತ್ತೆ. ಮತ್ತು ಇನ್ನೂ ಕೂಡ ಚೆನ್ನಾಗಿ ಮಾಡ್ಬೋದಿತ್ತು, ಇನ್ನೂ ಬೇರೆ ಥರ ಮಾಡ್ಬೋದಿತ್ತು, ಇನ್ನೂ ನನ್ನ ಎಫರ್ಟ್ ಕಡಿಮೆ ಆಗಿದೆ ಅದರಲ್ಲಿ ಅಂತ ಅವ್ರು ಹಾಡಿದ್ದ ರೇಂಜಿಗೆ. ಹಾಗೆ ಅಶ್ವಮೇಧ ಒಂದು ವರ ಇದ್ದಾಗೆ. ಅದು ಎಲ್ಲೇ ಅವರು ಹೇಳಿದಾಗೆ ಎಲ್ಲೇ ಹೋದರೂ ಕೂಡ ಅವರು ಆ ಸಾಂಗ್ನ ಕೇಳ್ತಾರಂದ್ರೆ ಎಷ್ಟೋ ಯಶಸ್ಸಿನ ಹಾಡುಗಳಲ್ಲಿ ಇದು ಒಂದಾಗಿ ನಿಂತಿರೋದು ನಮ್ಮ ಅದೃಷ್ಟ, ಕರ್ನಾಟಕ ರಾಜ್ಯದ ಅದೃಷ್ಟ ಅಂತ ಹೇಳಿ ಭಾವಿಸ್ತೇನೆ. ಸರ್, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತಲ್ಲ ಹಾಡಿಗೆ. ಈಗ ಅವಕಾಶ ಇದೆ. ಆ ಒಂದೇ ಹಾಡನ್ನು
ಬ್ಯೂಟಿಫುಲ್ ಆಲ್ಬಮ್ ಥರ ರೀ-ರಿಲೀಸ್ ಮಾಡ್ಬೋದು. ಅದು ನಿಮ್ಗೆ ಇವಾಗ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಎಲ್ಲ ಏನೋ ಹೇಳಿದ್ರಲ್ಲ, ನೀವು ಮಾಡ್ಬೋದು, ಅದು ಬಳಸ್ಬೋದು. ಯು ಕ್ಯಾನ್ ಟ್ರೈ ದಟ್. ಒಂದು ಅಣ್ಣ ಬರ್ತಡೆಗೋ ಮಾಡ್ತೇನೆ. ಐ ವಿಲ್ ಟ್ರೈ. ನಾಟ್ ದ ಫಿಲಮ್, ಓನ್ಲಿ ದಟ್ ಸಾಂಗ್. ಐ ವಿಲ್ ಟ್ರೈ ದಟ್. ಕೃಷ್ಣಪ್ಪ ಅವರೇ, ನಿಮಗೊಂದು ಪ್ರಶ್ನೆ ಇದೆ. ಈ 20,000 ಫೇರ್ ಪ್ರೈಸ್ ಶಾಪ್ಗಳು ಇದೆಯಲ್ಲ, ಹೇಗನಿಸ್ತದೆ ನಿಮಗೆ ಅಂತ ಹೇಳಿ. ಆದ್ರೆ ಅಫ್ಕೋರ್ಸ್ ನಾವು ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಇದೀವಿ. ಆದ್ರೆ ಇಬ್ರು ನಿರ್ಮಾಪಕಿಯರು ಕುಮಾರ್ ಸರ್ನ ನೀವು ಆಯ್ಕೆ ಮಾಡ್ಕೊಂಡಾಗಿರ್ಬೋದು, ಅಥವಾ ಈ ಸಬ್ಜೆಕ್ಟ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಮಸ್ಕಾರ. ಸ್ಟೇಜಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಯರಿಗೆ ನನ್ನ ನಮಸ್ಕಾರ, ಮತ್ತೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನಂಗೆ ಮಾತಾಡಕ್ ಬರಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಇನ್ನು ಸೆಪ್ಟೆಂಬರ್ ಅಂತ ಅನ್ಕೋತಾ ಇದ್ದೀವಿ. ಇನ್ನು ಸ್ವಲ್ಪ ಟೈಮ್ ಆಗುತ್ತೆ. ಆಮೇಲೆ ನಮಗೆ ಕುಮಾರ್ ಬಂಗಾರಪ್ಪ ಅವರು ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ ಇದರಲ್ಲಿ. ಆ ಥರ ಇದೆ. ಮತ್ತು ತುಂಬ ಸಂತೋಷ ಆಯಿತು. ನಮ್ಮ MLA ವಿಶ್ವನಾಥ್ ಸರ್ ಅವರು ಬಂದು ಟೀಸರ್ ಬಿಡುಗಡೆ ಮಾಡಿದ್ದು. ಆಮೇಲೆ ಕೃಷ್ಣಪ್ಪ ಅವ್ರಿಗೂ ತುಂಬ ಸರ್ ಥ್ಯಾಂಕ್ಸ್. ಆಮೇಲೆ ಬಾಮಾ ಹರೀಶ್ ಅವರು ಮತ್ತು ಆರಾಧ್ಯ ಸರ್ಗೆ, ಆಮೇಲೆ ಬಾಮಾ ಹರೀಶ್, ಪದ್ಮಾವತಿ, ಬಾಮಾ ಗಿರೀಶ್ ಎಲ್ಲರಿಗೂ ಥ್ಯಾಂಕ್ಸ್. ಚೆಲ್ವಮೂರ್ತಿ ಅವ್ರಿಗೂ ತುಂಬ ಥ್ಯಾಂಕ್ಸ್. ಅವರು ಸಪೋರ್ಟ್ ಮಾಡದೆ ನನಗೇನು ಮಾಡೋಕ್ಕಾಗ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಹಾಗೆ ಎಲ್ಲರೂ ನೀವೆಲ್ಲರೂ ಮಾಧ್ಯಮದವರೆಲ್ಲ ಸಪೋರ್ಟ್ ಮಾಡಿ ಓಕೆ ಇನ್ನೂ ನೆಕ್ಸ್ಟ್ ತೆಗಿಯೋಕ್ಕೆ ಎಲ್ಲ ಮೂವಿ ಏನೋ ತೆಗಿಲಿಕ್ಕೆ ಪ್ರೋತ್ಸಾಹ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಇನ್ನು ಮಾಜಿ ತಾಲೂಕು ಕುಮಾರ್ ಬಂಗಾರಪ್ಪ ಅವ್ರದ್ದು ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಮಾಡೋದಕ್ಕೆ ನಮ್ಮ ಕ್ಷೇತ್ರದ ನಾಯಕರಾದಂಥ SR ವಿಶ್ವನಾಥ್ ಸರ್ ಅವರು ಬಂದು ಟೀಸರ್ ರಿಲೀಸ್ ಮಾಡಿಕೊಟ್ಟಿದ್ದು ನಮಗೆ ತುಂಬ ಖುಷಿ. ನಾನು ತುಂಬ ದಿವಸದ ಈ ಸಿನಿಮಾ ಶುರು ಮಾಡಿದಾಗಲೇ ನಾನು ಅವ್ರ ಕಡೆಯಿಂದ ಏನಾದರೂ ಒಂದು ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ಅವ್ರು ಬಂದು ನಮಗೆ ಕ್ಯಾರೆಕ್ಟರ್ ಟೀಸರ್, ನಮ್ಮ ನಾಯಕ ನಟರು ಕುಮಾರ್ ಬಂಗಾರಪ್ಪ ಅವ್ರ ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಮಾಡಿಕೊಟ್ಟಿದ್ದು. ಮತ್ತೆ ನಾವು ಬ್ಯಾಡ್ಮಿಂಟನ್, ನಮ್ಮ ಕುಮಾರ್ ಬಂಗಾರಪ್ಪ ಸರ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಅವರು ಸನ್ಮಾನ ಮಾಡಬೇಕು ಅಂತ ಇದ್ವಿ. ಅದನ್ನು ನಮ್ಮ ಕ್ಷೇತ್ರದ ನಾಯಕರಾದ MLA ವಿಶ್ವನಾಥ್ ಸರ್ ಅವ್ರ ಕಡೆಯಿಂದ ಮಾಡಿಸಿದ್ದು ನಮ್ಮ ತಂಡದವ್ರಿಗೆ ತುಂಬ ಸಂತೋಷ ಆಯಿತು. ಮತ್ತೆ ನಮ್ಮ ಶಾಸಕರದ್ದು ಆಶೀರ್ವಾದ, ಅವ್ರು ಹೇಳ್ದಂಗೆ ನಾವು ಒಂದು ಫುಲ್ ಇದೇ ಬುಕ್ ಮಾಡ್ತೀನಿ ಅಂತ ಇದ್ದಾರೆ. ಅವರು ಲಕ್ಕಿಕಾಯಿ ಅವ್ರದ್ದು. ಸೊ ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂತೀವಿ. ತುಂಬ ಥ್ಯಾಂಕ್ಸ್. ಮುಂದು ಫುಡ್ ಅಂಗಡಿ ಇದ್ದು ಬಹಳ ಕಷ್ಟ ಅನುಭವಿಸೋಡೆ, ಅದ್ರ ಮೇಲೆ ಅವ್ರು ನನ್ನ ಹತ್ರ 3 ಸಲ ಫೋನ್ ಮಾಡಿದ್ದೀವಿ, ತೊಂದರೆ ಕೊಡ್ತೀರಾ ಅಂತ ಹೇಳಿ. ಬಹುಶಃ ಕಷ್ಟ ಅನುಭವಿಸಿತ್ತಲ್ಲ, ಯಾರ್ಯಾರು ಅಧಿಕಾರಿಗಳು ತೊಂದರೆ ಕೊಟ್ಟಿದ್ರು, ಅದಾದ್ಮೇಲೆ ಬಹುಶಃ ಒಂದು ಫಿಲಮ್ ಮಾಡಬೇಕು ಅಂತ ಹೇಳಿ ಮಾಡಿರ್ಬೇಕು ಅಂತ ಅನಿಸ್ತದೆ. ರಿಯಲಿಸ್ಟಿಕ್ ಅವ್ರು ಅನುಭವಿಸಿದ ಕಥೆನೇ ಸಿನಿಮಾ ಮಾಡಿದ್ದಾರೆ. ಸರ್, ಈಗ 5 ವರ್ಷಗಳು ಇಂದಿರಾ ಗಾಂಧಿ ಕಾಲೇಜಿ ಬೆಂಗಳೂರು ಹೃದಯ ಭಾಗದಲ್ಲಿದೆ, ವಿಧಾನಸೌಧ ಹತ್ತಿರದಲ್ಲೇ ಇದೆ. ತುಂಬ ವರ್ಷ ಆಗಿದೆ ಓಪನ್ ಆಗಿ. ಒಂದ್ಸರಿ ವಿಸಿಟ್ ಮಾಡಿದ್ದಾರೆ. ತುಂಬ ಕಳಪೆ ಗುಣ ಮಾಡ್ಕೊಂಡಿದ್ದೀವಿ. ಹೊರಗಡೆಯಿಂದ ಬೇರೆ ಬೇರೆ ರಾಜ್ಯಗಳ ಬರ್ತಾರೆ ನೋಡೋದಕ್ಕೆ. ಒಂಚೂರು ಮುಖ್ಯಮಂತ್ರಿ ಈಗ ಬೆಂಗಳೂರಲ್ಲಿ ನೋಡಕ್ಕೆ ಏನೈತಿ ಹೇಳ್ರಿ? ಅದೇ ಹೈಕೋರ್ಟು, ಅದೇ ವಿಧಾನಸೌಧ, ಅದೇ ಇಸ್ಕಾನ್ ಟೆಂಪಲ್ಲು. ನಮ್ಮಲ್ಲಿ ಪ್ರವಾಸೋದ್ಯಮ ಬಹಳ ಕಡಿಮೆ ಇರ್ತಾರೆ. ತಾವು ಹೇಳೋದು ಫೌಂಟೇನ್ ತುಂಬಾ ಚೆನ್ನಾಗೈತೆ, ಚೆನ್ನಾಗೈತೆ. ಆರಂಭದಲ್ಲಿ ಬಹಳ ಚೆನ್ನಾಗಿತ್ತು. ನಾವು ಸೈನಿಕ ಸ್ಮಾರಕದ ಮಾಡೋದಕ್ಕೆ ನಾನು BDA ಚೇರ್ಮನ್ ಇದ್ದಾಗ ಮಾಡಿ ಕೊನೆಗೆ ಮೊನ್ನೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಗಮನಕ್ಕೆ ತರ್ತೀನಿ ಬಿಡ್ರಿ, ಅದು ಮಾಡಿ. ಸರ್, ಲಾಸ್ಟ್ ಬಟ್ ನಾಟ್ ಲೆಸ್, ಸೋಲಿಲ್ಲದ ಸರದಾರ ನೀವು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಿಂದ. ಸೀಕ್ರೆಟ್ ಏನಾದ್ರೂ ಒಂದೆರಡು ಲೈನ್ ಸೀಕ್ರೆಟ್ ಹೇಳ್ಬೇಕು ಸರ್. ಎಷ್ಟೋ ಲೈಫಲ್ಲಿ ನಿಮ್ ಚಾಲೆಂಜಸ್ ಬಂದಿರುತ್ತೆ, ಆದ್ರೂ ಅದೆಲ್ಲವನ್ನ ನೀವು ಹಿಂದಕ್ಕೆ ಹಾಕಿ ಮುನ್ನುಗ್ತಾ ಇದ್ದೀರಾ. ಸೊ ಆ ಒಂದು ಸೀಕ್ರೆಟ್ ಏನಾದ್ರೂ ನಮ್ಮ ಹತ್ರ ರಿವೀಲ್ ಮಾಡ್ಬೇಕು. ಸೀಕ್ರೆಟ್ ಏನಿಲ್ಲ, ಪ್ರತಿನಿತ್ಯ ನಾನು ಆಕ್ಟಿವ್ ಆಗಿರ್ತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ, ರಾತ್ರಿ 11 ಗಂಟೆವರೆಗೂ ಆಕ್ಟಿವ್ ಆಗಿರ್ತೀನಿ. ಯಾವುದೇ ಒಂದು ಫಂಕ್ಷನ್ ಕರೆದ್ರೂ ಮಿಸ್ ಮಾಡಲ್ಲ. ಸಾಮಾನ್ಯವಾಗಿ 90% ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ತೀನಿ. ಯಾಕಂದ್ರೆ ಜನ ಪ್ರೀತಿ ವಿಶ್ವಾಸ ಇಟ್ಟು ಕರೆದಾಗ ಅದು ತಪ್ಪಿಸ್ಕೊಂಬಾರ್ದು. ಮತ್ತೆ ಜನ ಹೋದಾಗ ನಮ್ಗೆ ಕೇಳ್ತಾರೆ, ಪ್ರಶ್ನೆಗಳು ಎಲ್ಲ ಕೇಳ್ತಾರೆ, ಅದಕ್ಕೆ ಸಮಾಧಾನವಾಗಿ ಉತ್ತರ ಕೊಡಬೇಕು. ನಾವೇನಾದ್ರೂ ವಿರುದ್ಧವಾಗಿ ಕೊಡ್ತು ಅಂದರೆ ಜನ ತಿರುಗಿ ಬೀಳ್ತಾರೆ ಅದರಲ್ಲಿ. ಸೊ ನಾನು 47 ವರ್ಷದಿಂದ ಈ ಫೀಲ್ಡಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಒಂದೊಂದ್ಸರಿ ನಾವು ನಾಟಕನೂ ಮಾಡ್ತೀವಿ,
ಅದು ಗೊತ್ತಾಗೋದಿಲ್ಲ, ಅದು ರೆಕಾರ್ಡ್ ಆಗೋದಿಲ್ಲ ಅಷ್ಟೇ ಅದರಲ್ಲಿ. ಬಟ್ ಏನು ಅಂತಂದರೆ ಜನಗಳ ವಿಶ್ವಾಸನ ಇಟ್ಕೊಂಡ್ರೆ ನೀವು ಯಾವುದೇ ಚುನಾವಣೆಯಲ್ಲಿ ಯಾವುದೇ ಪಕ್ಷದಲ್ಲಿ ಇಲ್ಲಿ ಸೋಲ್ಸಲ್ಲ. ವಿಶ್ವಾಸ ಇಟ್ಕೊಳ್ಳದೆ ನಾವು ಅಧಿಕಾರ ದುಡ್ಡು ಬಂತು ಅಂತ ದುರಾಂಕಾರ ಬಿದ್ದರೆ ಎಂಥವ್ರನ್ನ ಕೆಳಗಡೆ ತಂದು ಬಿಸಾಕ್ತಾರೆ.